ಜೈ ಶ್ರೀರಾಮ್, ಜೈ ಗುರುದೇವ. ತುಂಬಾ ಜನ ನನಗೆ ಕೇಳೋ ಪ್ರಶ್ನೆ, ರಾಯರ್ ಸೇವೆ ಇಷ್ಟೊಂದು ಮಾಡ್ತಿದೀವಿ, ರಾಯರ್ ಪೂಜೆ ಮಾಡ್ತಿದೀವಿ, ಮಂತ್ರಾಲಯಕ್ಕೆ ಹೋಗಿ ಬರ್ತಿದೀವಿ, ನಮ್ ಕಷ್ಟಗಳ ಪರಿಹಾರ ಆಗ್ತಾ ಇಲ್ಲ, ನಾವ್ ಅನ್ಕೊಂಡಿದ್ದಾಗ್ತಾ ಇಲ್ಲ, ಯಾಕಕ್ಕ ನಮ್ಗೆ ಈ ಕಷ್ಟ ಅಂತ ತುಂಬಾ ಜನ ಮೆಸೇಜಲ್ಲಿ ಕೇಳ್ತಾ ಇದ್ದೀರಾ. ಅವ್ರಿಗೆಲ್ಲ ನಾನು ಹೇಳೋದು, ನೋಡಿ, ರಾಯರ್ನ ಸೇವೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ದೂರ ಹೇಳ್ಬಾರ್ದು, ಯಾರಿಗೂ ದೂರ ಹೇಳ್ಬಾರ್ದು, ಯಾರಿಗೂ ನಮ್ಮ ಕಷ್ಟ ಹೇಳ್ಕೋಬಾರ್ದು, ಯಾರಿಗೂ ನಮ್ಮ ವೀಕ್ನೆಸ್ಗಳನ್ನ ಹೇಳ್ಕೋಬಾರ್ದು. ರಾಯರು ನೋಡಿ ಹೇಗೆ ಅಂದ್ರೆ, ರಾಗಪ್ಪ, ಈಗ ನೀವು ಮನೆ ಜವಾಬ್ದಾರಿ ತಗೊಂಡಿರೋದ ಅಪ್ಪ ಅಮ್ಮ ಆದ್ರೆ ಮಕ್ಕಳನ್ನ ಫ್ರೀಯಾಗಿ ಬಿಟ್ಟಿರ್ತಾರೆ, ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಇರು ಅಂತ. ಮಕ್ಕಳು ಜವಾಬ್ದಾರಿ ತಗೊಳ್ಳೋ ಕಾಲಕ್ಕೆ ಬಂದಾಗ ಅಪ್ಪ ಅಮ್ಮ ರೆಸ್ಟ್ ಮಾಡ್ತಾರೆ. ಹಾಗೆ ನಿಮಗೇ ಗೊತ್ತಿಲ್ದಂಗೆ ನಿಮ್ಮ ರಾಯರು ಸೇವೆ ತಗೊಂಡು ಪೂಜೆ ತಗೊಂಡು ನಿಮ್ಮ ಜವಾಬ್ದಾರಿಗಳನ್ನ ಖಂಡಿತ ನಿಭಾಯಿಸ್ತಾ ಇರ್ತಾರೆ. ನೀವು ಏನೇನೋ ಅನ್ಕೋತೀರಾ, ನಿಮ್ಗೆ ಏನೇನೋ ಕೇಳ್ತೀರಾ, ಅದ್ರಿಂದ ಒಳ್ಳೇದು ಕೆಟ್ಟದ್ದು. ನಾನು ಅಷ್ಟೇ ನನ್ನ ಜೀವನದಲ್ಲಿ ಯಾರ್ಯಾರನೋ ಉಳಿಸ್ಕೋಬೇಕಂತ ವ್ರತ ಪೂಜೆಗಳನ್ನ ಮಾಡಿದೀನಿ, ಮನುಷ್ಯರು ಪ್ರೀತಿಗೆ ಹಂಬಲಿಸಿದೀನಿ, ಪ್ರೀತಿಸೋಕೆ ಓಡಾಡಿದೀನಿ, ನನ್ನ ಕೈಯಲ್ಲಾಗಿ ಸಹಾಯ ಮಾಡಿ ಅವ್ರ ಜೊತೆ ಇರ್ಬೇಕಂತ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಅವರಲ್ಲಿ ಇದ್ದ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಏನೇನಿತ್ತೋ ನನಗೇನ್ ಗೊತ್ತು. ನಾನು ಕೇಳ್ಕೊಂಡಿದ್ದು ಸರಿಯೋ ತಪ್ಪೋ, ರಾಯರು ಅದನ್ನ ಸರಿಸ್ಬಿಟ್ರು. ಅವರಿಗೆ ಗೊತ್ತಿತ್ತು ಯಾರು ಇರ್ಬೇಕು ಯಾರು ಇರಬಾರ್ದು ಅಂತ. ಹಾಗೆ ನಿಮ್ಮ ಬದುಕಲ್ಲಿ ನಿಮ್ಮ ಬೇಡಿಕೆಗಳು ನಿಮ್ ಕಷ್ಟಗಳು ಪರಿಹಾರ ಆಗ್ತಿಲ್ಲ ಅಂದ್ರೆ ರಾಯರಿಲ್ಲ, ರಾಯರ್ ನಿಮ್ ಸೇವೆ ತಗೋತಿಲ್ಲ, ಪೂಜೆ ತಗೋತಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲವನ್ನೂ ಸರಿ ಮಾಡ್ತಾರೆ ನಿಮ್ಮ ಬದುಕಲ್ಲಿ. ಎಲ್ಲವನ್ನೂ ಸರಿ ಮಾಡಿ ನಿಮ್ಗೆ ನಿಮ್ಮ ಜೀವನದ ಅರ್ಥನ ತಿಳಿಸಿ ನಿಮ್ಮನ್ನ ಭಗವಂತನೆಡೆಗೂ ಕರ್ಕೊಂಡು ಹೋಗ್ತಾರೆ. ಈ ಲೋಕದ ಋಣಾನುಬಂಧಗಳು ಏನೇನೈತೋ ಅದಕ್ಕೂ ಸಹ ನ್ಯಾಯ ಒದಗಿಸ್ತಾರೆ. ನನ್ನ ಬದುಕಲ್ಲಿ ನಾನು ರಾಯರು ಕಂಡಂತೆ ನನ್ನ ಬದುಕಲ್ಲಿ ಹೇಗಿದ್ದಾರೆ ಅಂದ್ರೆ, ಅವರು ಒಂದು ಜವಾಬ್ದಾರಿಯುತ ಅಪ್ಪನಾಗಿ ಇದ್ದಾರೆ. ನನಗೆ ಏನು ಬೇಕು, ನನಗೇನು ಬೇಡ, ನನ್ಗೆ ಸಿಕ್ಕಿದ್ನೆಲ್ಲ ಕೇಳ್ಕೊತಿದ್ದೆ, ಸಿಕ್ಕಿದ್ನೆಲ್ಲ ಬೇಡ್ಕೊತಿದ್ದೆ. ಆದ್ರೆ ಈಗ ಬದುಕು ಒಂದು ಪರಿಪಕ್ವ ಕಡೆ ಬಂದಿದೆ. ಈಗ ಏನ್ ಕೇಳ್ಕೋಬೇಕು ಏನ್ ಕೇಳ್ಕೋಬಾರ್ದು ಅನ್ನೋ ಒಂದು ಜ್ಞಾನ ಇದೆ. ಹಂಗಾಗಿ ಈಗ ನಾನು ನಿಜವಾಗ್ಲೂ ಬದುಕಲ್ಲಿ ತುಂಬಾ ಪವಾಡಗಳನ್ನ ನೋಡ್ತಿದ್ದೀನಿ, ತುಂಬಾ ರಾಯರ ಪ್ರೀತಿ ಕರುಣೆಯನ್ನ ಪಡ್ಕೋತಾ ಇದ್ದೀನಿ. ಹಾಗೆ ಯಾರಲ್ಲೂ ದ್ವೇಷ ಇಲ್ಲ, ಯಾರಲ್ಲೂ ಕೋಪ ಇಲ್ಲ, ಯಾರನ್ನೂ ನಾನು ಕಾಂಪಿಟೇಟರ್ ಆಗೂ ತಗೊಳ್ಳಲ್ಲ. ನಾನು ನಿರ್ಲಿಪ್ತತೆ ಕಡೆ ನಡಿಬೇಕಂತ ಮನ್ಸು ಮಾಡಿದೀನಿ. ಹಾಗೆ ನೀವು ಸಹ ಯೋಚನೆ ಮಾಡಿ, ಗುರುಗಳು ಏನೋ ಹೇಳ್ತಾ ಇರ್ತಾರೆ ನಿಮ್ಗೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಗುರುಗಳ ಕಾರುಣ್ಯನ ನೆಮ್ಮದಿಯಾಗಿ ತೃಪ್ತಿಯಾಗಿ ಪಡ್ಕೊಳ್ಳಿ. ಕೊಟ್ಟೇ ಕೊಡ್ತಾರೆ, ಕೊಡದೆ ಇರೋಂತ ಕಾಮಧೇನು ಕಲ್ಪವೃಕ್ಷ ಅವರು. ಖಂಡಿತ ಕಾರುಣ್ಯ ಕೊಟ್ಟೇ ಕೊಡ್ತಾರಪ್ಪ. ಧೈರ್ಯವಾಗಿರಿ, ಗುರುಗಳಿದ್ದಾರೆ, ರಾಯರಿದ್ದಾರೆ, ಗುರು ಸಾರ್ವಭೌಮರಿದ್ದಾರೆ.